ಹಲೋ, ಎಲ್ಲರಿಗೂ ನಮಸ್ತೆ. ಸ್ಮಿತಾ ರವೀಂದ್ರ ಚಾನಲ್ ಕಡೆಯಿಂದ ನಿಮಗೆ ಸ್ವಾಗತ. ಬನ್ನಿ, ಇವತ್ತು ವರಮಹಾಲಕ್ಷ್ಮಿಗೆ ಪೂಜೆಗೆ ನಾನು ಚಕ್ಕುಲಿ ಮಾಡ್ತಾ ಇದ್ದೀನಿ. ಇನ್ನೊಂದು ಥರ ಚಕ್ಕುಲಿ ಮಾಡ್ತಾ ಇದ್ದೀನಿ. ಫಸ್ಟು 1 ಗ್ಲಾಸು ಉದ್ದಿನಬೇಳೆ ತೊಗೊಂಡಿದ್ದೀನಿ, ಹುರ್ಕೊತಾ ಇದ್ದೀನಿ. ಒಂದು ಬಾಣಲೆಗೆ 1 ಗ್ಲಾಸ್ ಉದ್ದಿನಬೇಳೆ ಹಾಕ್ಕೊಂಡು ಹುರಿಬೇಕು ಚೆನ್ನಾಗಿ. ಇದನ್ನು ಈ ಥರ ಹುರಿತಾ ಇದ್ದೀನಿ. ಇವಾಗ ನೋಡಿ, ಸ್ವಲ್ಪ ಕೆಂಪಾಗೋ ತನಕ ಹುರಿಬೇಕು ಅಷ್ಟೇ. 1 ಗ್ಲಾಸ್ ತೊಗೊಂಡಿದ್ದೀನಿ. ಉದ್ದಿನಬೇಳೆನೇ ಮಾತ್ರ ಹಾಕೋದು ನಾನು, ಬೇರೆ ಏನೂ ಹಾಕಲ್ಲ. ಕೆಲವರು ಹುರ್ಗಡ್ಲೆ ಅದೆಲ್ಲ ಹಾಕ್ತಾರಲ್ಲ, ನಾನೇನು ಹಾಕಲ್ಲ, ಖಾಲಿ ಉದ್ದಿನಬೇಳೆ. ಅದನ್ನು ಚೆನ್ನಾಗಿ ತೊಳೆದ್ಬಿಟ್ಟು ಒಂದು ಕುಕ್ಕರಲ್ಲಿ ವಿಸಿಲ್ ಹೊಡಿತಾ ಇದ್ದೀನಿ. ಹಾಗೆ 1 ಕಪ್ಪು ತೆಂಗಿನಕಾಯಿ ತೊಗೊಂಡಿದ್ದೀನಿ. ತೆಂಗಿನಕಾಯಿಂದು ಹಾಲು ಹಾಕ್ತೀನಿ. ನಾನು ಫಸ್ಟ್ ಒಂದು ವಿಡಿಯೋ ಮಾಡಿದ್ದೀನಿ, ಅದರಲ್ಲೂ ಹೇಳಿದ್ದೀನಿ ತೆಂಗಿನಕಾಯಿ ಹಾಲು ಹಾಕಿದರೆ ಚೆನ್ನಾಗಿ ಟೇಸ್ಟಿಯಾಗಿ ತಿನ್ನೋಕ್ಕೂ ಚೆನ್ನಾಗಿರುತ್ತೆ. ಇವಾಗ ತೆಂಗಿನಕಾಯಿ ರುಬ್ಕೊಂಡು ಇದ್ದೀನಿ, ಅದನ್ನು ಹಾಲು ತೆಗಿತೀನಿ. ಇವಾಗ ತೆಂಗಿನಕಾಯಿ ಹಾಲು ಹಾಕಿದ್ರೆ ಚೆನ್ನಾಗಿ ಟೇಸ್ಟ್ ಆಗುತ್ತೆ ಅಷ್ಟೇ. ಹಾಗೆ ನಾನು ಅದು ಉದ್ದಿನಬೇಳೆ ಬೇಯಿಸ್ಬಿಟ್ಟು ಮಾಡ್ತಿದ್ದೀನಿ. ಸತಿ ಮಾಡಿದ್ದೀನಿ, ಫಸ್ಟ್ ಒಂದು ವಿಡಿಯೋ ಹಾಕಿದ್ದೀನಿ, ಅದನ್ನು ಹುರಿದ್ಬಿಟ್ಟು ಪೌಡ್ರ್ ಮಾಡಿದ್ದೀನಿ. ಇವಾಗ ಕುಕ್ಕರಲ್ಲಿಟ್ಟು ಅದನ್ನು ವಿಸಿಲ್ ಹೊಡಿತಾ ಇದ್ದೀನಿ, ಅದನ್ನು ರುಬ್ಕೊತೀನಿ. ಆಮೇಲೆ ಇವಾಗ ಫಸ್ಟು ತೆಂಗಿನಕಾಯಿ ಹಾಲನ್ನು ಅದನ್ನು ಚೆನ್ನಾಗಿ ಹಿಂಡ್ಕೊತಾ ಇದ್ದೀನಿ ನೋಡಿ. ಆಮೇಲೆ ಈಗ ಕುಕ್ಕರಲ್ಲಿ ವಿಸಿಲ್ ಹೊಡಿತು, ಅದನ್ನು ಇದಾದಾಗ ಅದನ್ನು ರುಬ್ಕೊಂಬರಬೇಕು ನೋಡಿ. ಈ ಥರ ಇದೆ. ಇದನ್ನು ಬೇಯಿಸಿ ಮಾಡೋದ್ರಿಂದ ಇನ್ನೂ ಟೇಸ್ಟ್ ಆಗಿರುತ್ತೆ. ಇವಾಗ ನಾನು ಮಿಕ್ಸಿ ಜಾರಿಗೆ ಹಾಕಿ ಅದನ್ನು ಸ್ವಲ್ಪ ತೆಂಗಿನಕಾಯಿ ಹಾಲು ಇದೆಯಲ್ಲ ಅದನ್ನು ಹಾಕಿ ನೀರು ಹಾಕಿ ರುಬ್ಕೊತಾ ಇದ್ದೀನಿ. ತೆಂಗಿನಕಾಯಿ ಹಾಲಿಂದನೇ ರುಬ್ಕೊತಾ ಇದ್ದೀನಿ ನೋಡಿ. ಈ ಥರನೇ ರುಬ್ಕೋಬೇಕು. ಇದು ಮಾತ್ರ ತುಂಬಾ ಟೇಸ್ಟ್ ಆಗುತ್ತೆ, ಬೇಗನೂ ಆಗುತ್ತೆ, ಮತ್ತು ಚಕ್ಕುಲಿ ಇನ್ನೂ ಸಾಫ್ಟಾಗಿ ಬರುತ್ತೆ. ಇದು ತಿನ್ನೋಕ್ಕೂ ಚೆನ್ನಾಗಿರುತ್ತೆ, ಇದು ಗರಿ ಗರಿಯಾಗಿ. ಹಾಗೆ 1 ಸ್ಪೂನು ಜೀರಿಗೆ, 1 ಸ್ಪೂನು ಎಳ್ಳು ತೊಗೊಂಡಿದ್ದೀನಿ. ಅದನ್ನೆಲ್ಲ ಸೇರಿ ರುಬ್ಕೊತಾ ಇದ್ದೀನಿ. ಈ ಥರ ರುಬ್ಕೋಬೇಕು, ಚೆನ್ನಾಗಾಗತ್ತೆ ಈ ಥರ ರುಬ್ಬಿ ಮಾಡೋದ್ರಿಂದ. ನೀವು ಒಂದು ಸತಿ ಈ ಥರ ಮಾಡಿ, ಚೆನ್ನಾಗಿರುತ್ತೆ ಇದು. ಹಾಗೆ ಇನ್ನೂ ಒಂದು ಸ್ವಲ್ಪ ತೆಂಗಿನಕಾಯಿ ಹಾಲು, ಅದು ದಪ್ಪ ಇತ್ತು, ಇನ್ನೊಂದು ಸ್ವಲ್ಪ ತೆಂಗಿನಕಾಯಿ ಹಾಲು ಹಾಕಿ ರುಬ್ಕೊತಾ ಇದ್ದೀನಿ ನೋಡಿ. ಅದ್ರ ಪೇಸ್ಟು ಹೇಗಾಗಿದ್ದೀನಿ ಅಂತ. ಇವಾಗ ಸ್ವಲ್ಪ ನೀರು ಹಾಕಿಬಿಟ್ಟು ತೊಳೆದ್ಬಿಟ್ಟು ಹಾಕ್ತೀನಿ. ಸ್ವಲ್ಪ ಅದು ಮಿಕ್ಸಿಯಲ್ಲೆಲ್ಲ ಹಿಡ್ಕೊಂಡ್ಬಿಟ್ಟಿದೆಯಲ್ಲ, ಅದನ್ನು ತೊಳೆದ್ಬಿಟ್ಟು ಹಾಕ್ತೀನಿ. ಹಾಗೆ 1 kg ಅಕ್ಕಿ ಹಿಟ್ಟು, ಇದು ನಾನು 1 ಗ್ಲಾಸು ಉದ್ದಿನಬೇಳೆ ತೊಗೊಂಡಿದ್ದೀನಿ, ಅದಕ್ಕೆ 1 kg ಅಕ್ಕಿ ಹಿಟ್ಟು ತೊಗೊತಾ ಇದ್ದೀನಿ. ಇನ್ನು ಸ್ವಲ್ಪ ಮಾಡೋರಿಗೆ ಅರ್ಧ ಗ್ಲಾಸು ಉದ್ದಿನಬೇಳೆ ತೊಗೋಬೋದು, ಅರ್ಧ kg ಅಕ್ಕಿ ಹಿಟ್ಟು ತೊಗೋಬೋದು. ಇದು ನಾನು 1 kg ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ, 1 ಗ್ಲಾಸ್ ಉದ್ದಿನಬೇಳೆ ತೊಗೊಂಡಿದ್ದೀನಿ. ಇದನ್ನು ಬೇಯಿಸ್ಬಿಟ್ಟು ಮಾಡೋದ್ರಿಂದ ಟೇಸ್ಟ್ ಬರುತ್ತೆ. ಹಾಗೆ ಇದನ್ನು 1 ಸ್ಪೂನು ಇದು ಚಿಲ್ಲಿ ಪೌಡರ್ ತೊಗೊಂಡಿದ್ದೀನಿ. ಹಾಗೆ ಸ್ವಲ್ಪ ಉಪ್ಪು, ಇದನ್ನು ಮಿಕ್ಸ್ ಮಾಡ್ತಾ ಇದ್ದೀನಿ. ಇದಕ್ಕೇನು ನಾನು ಎಣ್ಣೆ ಮಿಕ್ಸ್ ಮಾಡಿಲ್ಲ, ಫಸ್ಟ್ ಒಂದು ವಿಡಿಯೋ ಮಾಡಿ ಹಾಕಿದ್ದೀನಿ, ಅದರಲ್ಲಿ ಎಣ್ಣೆ ಮಿಕ್ಸ್ ಮಾಡಿದ್ದೀನಿ. ಇದಕ್ಕೆ ನಾನು ಎಣ್ಣೆನೇ ಹಾಕಿಲ್ಲ. ಎಣ್ಣೆನ ಬಿಸಿ ಎಣ್ಣೆ ಹಾಕಿ ಮಿಕ್ಸ್ ಮಾಡ್ತಾರೆ ಕೆಲವೊಬ್ಬರು, ನಾನು ಹೀಗೆ ಮಾಡಿದ್ದೀನಿ. ಸಾಫ್ಟಾಗಿದೆ ನೋಡಿ ಹಿಟ್ಟು ಹೇಗಾಗಿದೆ. ಅದು ಬೇಯಿಸ್ಬಿಟ್ಟು ಮಾಡಿದ್ದೀನಲ್ಲ, ಇನ್ನೂ ಸಾಫ್ಟಾಗಿರುತ್ತೆ ಇದು ನೋಡಿ. ಈ ಥರ ಚೆನ್ನಾಗಿದೆ ನೋಡಿ, ಇದು ಈ ಥರನೇ ಇರಬೇಕು. ಹಾಗೆ ನನಗೆ ಚಕ್ಕುಲಿ ಅಚ್ಚು ತೊಗೊಂಡಿದ್ದೀನಿ, ಅದನ್ನು ಮಾಡ್ತೀನಿ ಇವಾಗ ಯಾವ ಥರ ಅಂತ. ಇದೂ ಅಷ್ಟೇ ತುಂಬ ಸುಲಭವಾಗಿರುತ್ತೆ, ಮಾಡ್ಕೊ ತಿನ್ಬೋದು. ನಾನಿದು ಪೂಜೆಕ್ಕಂತ ಮಾಡ್ತಾ ಇದ್ದೀನಿ, ದೇವ್ರಿಗೆ ಇಡೋಕ್ಕೆ ನೋಡಿ. ತುಂಬ ಚೆನ್ನಾಗಿರುತ್ತೆ ಈ ಥರ ಮಾಡೋಕ್ಕೆ ನೋಡಿ, ಸುಲಭವಾಗಿಯೇ ಬರುತ್ತೆ ನೋಡಿ, ಕಟ್ಟು ಆಗಲ್ಲ ನೋಡಿ ಯಾವ ಥರ ಮಾಡ್ತಾ ಇದ್ದೀನಿ ಅಂತ. ಹೀಗೆ ಒಂದೊಂದೇ ಮಾಡ್ತಾ ಇದ್ದೀನಿ. ನೋಡಿದ್ರಲ್ಲ, ನಂದು ಎಲ್ಲೂ ಕಟ್ಟಾಗಿಲ್ಲ ನಾನು ಮಾಡ್ತಾ ಇರೋದು.
ತುಂಬ ಸುಲಭ ಆಗಿರುತ್ತೆ, ಬೇಗನೂ ಮಾಡ್ಬೋದು. ಇದು ಏನು ಇದಿಲ್ಲ, ತೊಂದರೆ ಇಲ್ಲ, ಬೇಗ ಬೇಗ ಆಗುತ್ತೆ ಇದು ಮಾಡೋಕ್ಕೆ. ತುಂಬ ಟೇಸ್ಟಿನೂ ಆಗಿರುತ್ತೆ. ನೋಡಿ ನಾನು ಒಂದೊಂದೇ ಮಾಡ್ಕೊಂಡಿದ್ದೀನಿ. ಹಾಗೆ ಒಂದು ಬಾಣಲೆಯಲ್ಲಿ ಇಟ್ಟು ಅದಕ್ಕೆ ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಕಾದ ನಂತರ ಒಂದೊಂದೇ ಚಕ್ಕುಲಿ ಬಿಡ್ತಾ ಇದ್ದೀನಿ ಮಾಡಿರೋದು. ನೋಡಿ ಎಣ್ಣೆ ಕಾದು ಇವಾಗ ಒಂದೊಂದೇ ಬಿಡ್ತಾ ಇದ್ದೀನಿ. ಎಣ್ಣೆ ನಾನು ಆವಾಗನೇ ಇಟ್ಟಿದ್ದೀನಿ, ಚಕ್ಕುಲಿ ಮಾಡುವಾಗನೇ ಬಾಣಲಿ ಎಣ್ಣೆ ಇಟ್ಟಿದ್ದೀನಿ. ಇವಾಗ ಒಂದೊಂದು ಬಿಡ್ತಾ ಇದ್ದೀನಿ. ಇದು ತುಂಬ ಸಾಫ್ಟಾಗಿರುತ್ತೆಲ್ಲ ತಿನ್ನೋಕ್ಕೆ. ಕೆಲವೊಬ್ಬರು ಹುರ್ಗಡ್ಲೆಯಿಂದನೂ ಮಾಡ್ತಾರೆ, ನಾನು ಏನೂ ಹಾಕಿಲ್ಲ, ಖಾಲಿ ಉದ್ದಿನಬೇಳೆ ಹಾಕಿದ್ದೀನಿ. ಆಮೇಲೆ ಅಕ್ಕಿ ಹಿಟ್ಟು, ಹುರ್ಗಡ್ಲೆ ಏನೇನೋ ಹಾಕ್ತಾರೆ, ಹೆಸರುಬೇಳೆ ಕೆಲವೊಬ್ಬರು ಮಾಡ್ತಾರೆ. ನೀವು ಈ ಥರ ಒಂದು ಸತಿ ಮಾಡಿ ನೋಡಿ, ಚೆನ್ನಾಗಿರುತ್ತೆ. ಇದು ಒಂದೊಂದೇ ಬಿಡ್ತಾ ಇದ್ದೀನಿ ಇವಾಗ ನೋಡಿ. ಇವಾಗ ಇದನ್ನು 2 ಕಡೆ ಚೆನ್ನಾಗಿ ಕಾಯಿಸ್ಬೇಕು. ಇವಾಗ ಕಾಯಿಸ್ತಾ ಇದ್ದೀನಿ ಚೆನ್ನಾಗೆ. ಕೆಂಪಾಗಬೇಕು ಇದು ನೋಡಿ, ಹೇಗೆ ಚೆನ್ನಾಗಿ ಕಾಯಬೇಕು. ಇದು ಗರಿ ಗರಿ ಆಗಿರೋಕ್ಕೆ ತಿನ್ನೋಕ್ಕೆ ಚೆನ್ನಾಗಿರುತ್ತೆ ಇದು ನೋಡಿ. ಸ್ಲೋ ಅಂದರೆ ಮೀಡಿಯಮ್ ಉರಿಯಲ್ಲಿ ಇಟ್ಟಿದ್ದೀನಿ, ಜೋರಾಗೂ ಇಟ್ಟಿಲ್ಲ ನಾನು ಉರಿನ. ಮೀಡಿಯಮ್ ಉರಿಯಲ್ಲಿ ಇಟ್ಟು ಕಾಯಿಸ್ತೀನಿ. ಜೋರಾಗಿಟ್ಟರೆ ಅದು ಸೀದೋಗುತ್ತೆ ಅಂತ ಕಪ್ಪಾಗಿರುತ್ತೆ. ನೋಡಿ ಹೇಗೆ ಕೆಂಪಾಗಿದೆ ನೋಡಿ, ಈ ಥರನೇ ಇರಬೇಕು ಚಕ್ಕುಲಿ. ತುಂಬ ಟೇಸ್ಟಿಯಾಗಿರುತ್ತೆ ಈ ಥರ ಮಾಡೋದ್ರಿಂದ. ಮಾಡೋದು ಅಷ್ಟೇ ತುಂಬ ಸುಲಭ ಆಗಿರುತ್ತೆ. ಇವಾಗ ತೆಗೆದು ಒಂದು ಸಪ್ರೇಟ್ ಪಾತ್ರಕ್ಕೆ ಹಾಕ್ತಾ ಇದ್ದೀನಿ ನೋಡಿ. ಈ ಥರನೇ ಇರಬೇಕು ಚಕ್ಕುಲಿನ. ಹೇಗೆ ಕೆಂಪಾಗಿದೆ ನೋಡಿ, ಮೀಡಿಯಮ್ ಉರಿಯಲ್ಲೇ ಇರಬೇಕು, ಜಾಸ್ತಿ ಉರಿಯಲ್ಲಿ ಇಡಬಾರ್ದು ಇದನ್ನು. ನೋಡಿದ್ರಲ್ಲ ಒಂದು ಪ್ಲೇಟಲ್ಲಿ ಹೇಗೆ ತೆಗೆದಿಟ್ಟಿದ್ದೀನಿ ಅಂತ, ಈ ಥರನೇ ಇರಬೇಕು ಚಕ್ಕುಲಿನ. ನೋಡಿದ್ರಲ್ಲ ಫ್ರೆಂಡ್ಸು, ನಾನು ಚಕ್ಕುಲಿ ಹೇಗೆ ಮಾಡಿದ್ದೀನಿ ಅಂತ. ನನ್ನ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಆಗಿ, ಕಾಮೆಂಟ್ ಮಾಡಿ. ಬಾಯ್, ಮತ್ತೆ ಸಿಗೋಣ.